ನಮಸ್ಕಾರ ರೀ ಎಲ್ಲರಿಗೂ. ಹಾಗಲಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈಗ ನೋಡ್ರಿ 1/4 kg ಹಾಗಲಕಾಯಿ ತೊಗೊಂಡಿನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಈಗ ಹಾಗಲಕಾಯಿ ಬ್ರೌನ್ ಕಲರ್ ಬರೋವರೆಗೂ ಚೆಂದಾಗಿ ಹುರ್ಕೋತೀನಿ ನೋಡ್ರಿ. ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಹಾಕಿ ಚೆಂದಾಗಿ ಹುರಿತೀನಿ ನೋಡ್ರಿ. ಇವತ್ತು ಮಸ್ತ್ನಾಗೆ ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ನೋಡ್ರಿ. ಶುಗರ್ ಇದ್ದವ್ರಿಗೆ ಡೈಲಿ ತಿಂದು ಬೇಜಾರಾಗಿತ್ತಂದ್ರೆ ಈ ಸ್ಟೈಲಲ್ಲಿ ಮಾಡ್ಬೋದ್ರಿ. ಸ್ವಲ್ಪ ಕಹಿ ಕಡಿಮೆ ಆಕ್ಕದ್ರಿ. ಹಾಗಾಗಿ ಇದನ್ನು ಮೊದಲು ಕರೆಕ್ಟಾಗಿ ಚೆಂದಾಗಿ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಸ್ವಲ್ಪ ಕಹಿ ಹೊಕ್ಕದ್ರಿ. ಆಮೇಲಿಂದ ನಾನು ಮಾಡೋ ವಿಧಾನದಾಗ ಕಹಿ ಅನ್ನೋಂಥದ್ದು ಇರಲ್ರಿ. ಮಕ್ಳಿಗೂ ಬೇಸರ ಆಗಂಗಿಲ್ಲ ರೀ ಇದು ತಿನ್ನಕ್ಕೆ. ನಮ್ಮ ಮನೇಲಿ ಹಿಂಗೆ ಮಾಡೋದ್ರಲ್ಲಿದ್ದೆ ನನ್ನ ಮಕ್ಕಳು ಇದನ್ನು ನನಗೆ ಬೇಡ ತನ್ನಂಗಿಲ್ಲ ರೀ. ಅವರು ಊಟ ಮಾಡ್ತಾರೆ ನಾ ಹಾಗಲಕಾಯಿ ಪಲ್ಯ ಮಾಡಿದ್ನಿ ಅಂದ್ರೆ. ಈಗ ನೋಡ್ರಿ ಹುರಿದಾವ್ ನೋಡ್ರಿ, ಕೆಂಪು ಕಲರ್ ಬಂದದ ನೋಡ್ರಿ. ಸದ್ದ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಮಾತ್ರ ಹುರಿದಿಲ್ರಿ ನಾನು ಸ್ವಲ್ಪ ಚೆಂದಾಗೆ ನೋಡ್ರಿ. ಚೆಂದಾಗಿ ಮೊದಲು ಎಣ್ಣೆ ಹಾಕಿ ಹುರಿರಿ. ಹುರಿದ್ಮೇಲೆ ಸ್ವಲ್ಪ ಕಹಿ ಕಡಿಮೆ ಆಕಾವ್ರಿ ಫ್ರೆಂಡ್ಸ. ಮತ್ತು ಆಮೇಲೆ ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ನಮಗೂ ಹೆಲ್ಪ್ ಆಕ್ಕದ್ರಿ. ಇದು ನೋಡ್ರಿ ಈಗೆಲ್ಲ ಹುರ್ತೀನಿ ನೋಡ್ರಿ ಫ್ರೆಂಡ್ಸ. ಬೇರೆ ಕಡಾಯಿ ಒಳಗೆ ತೆಗಿತೀನಿ ನೋಡ್ರಿ. ಈಗ ಒಂದು ಕಡೆ ಸೈಡಿಗೆ ಇಡ್ತೀನಿ ತೆಗೆದು. ಈಗ ಆಮೇಲಿಂದ ಪಾಣೆ ಹಾಕ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ ಸ್ವಲ್ಪ ಅದ್ರಾಗ ಹುರಿದಿದ್ದು ಸ್ವಲ್ಪ ಅದ್ರಾಗ ಎಣ್ಣೆ ಉಳ್ದದ್ರಿ. ಹುರಿದ್ರಾಗೆ ಜಾಸ್ತಿ ಎಣ್ಣೆ ಹಾಕಿನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಮತ್ತು ಅದ್ರಾಗ ಸ್ವಲ್ಪ ಸಾಸ್ವೆ ಹಾಕ್ಕೋತೀನಿ ರೀ. ಸಾಸ್ವೆ ಹಾಕ್ಕೊಂಡು ಆಮೇಲಿಂದ ನೋಡ್ರಿ ಈಗ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿನಿ ರೀ. ಅದ್ರಾಗೂ ಜಾಸ್ತಿ ಹಾಕಿ ಹುರಿದೀನಿ ರೀ ನಾನು. ಯಾಕಂದ್ರೆ ಕೈ ಆಗಬಾರ್ದಂದು ಜಾಸ್ತಿ ಫ್ರೈ ಮಾಡ್ಕೊಂಡಿನಲ್ರಿ. ಹಾಗಾಗಿ ಇದ್ರಾಗ ಎಣ್ಣೆ ಕಡಿಮೆ ಹಾಕೀನಿ ರೀ. ಈಗ ಸಾಸ್ವೆ ಸಿಡಿಲ್ರಿ. ಆಮೇಲಿಂದ ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ. ಮನೆಯಲ್ಲೇ ಬೆಳೆದಿರುವಂಥ ಕರಿಬೇವು ಹಾಕ್ತೀನಿ ರೀ. ಈ ಫ್ರೈ ಮಾಡ್ಕೊಂಡು ಹುರಿದು ಇಟ್ಕೊಂಡಿರುವಂಥ ಈಗ ಹಾಗಲಕಾಯಿ ಹಾಕ್ತೀನಿ ನೋಡ್ರಿ. ಹಾಕಿ ಮತ್ತೊಂದು ಸ್ವಲ್ಪ ತಿರುವಾಡ್ತೀನಿ ನೋಡ್ರಿ. ತಿರುವಾಡಿದ ಮೇಲೆ ಈಗ ಖಾರ, ಉಪ್ಪು, ಹುಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಬರ್ರಿ. ಒಂದೊಂದಾಗಿ ನೋಡ್ಕೊತ ಹೋಗ್ರಿ ಫ್ರೆಂಡ್ಸ. ಈ ನೋಡ್ರಿ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಮಸಾಲೆ ಖಾರ ನೋಡ್ರಿ. ಇದು ಮನೆಯಲ್ಲೇ ಮಾಡೋದು. ಅದು ಹಾಕ್ತೇವೆ ಫಸ್ಟಿಗೆ. ಆಮೇಲೆ ಅರಿಶಿಣ ಪುಡಿ ಹಾಕಿನಿ ರೀ. ಆಮೇಲೆ ಕಲ್ಲು ಉಪ್ಪು ಹಾಕ್ಲಾಕತ್ತೀನಿ ನೋಡ್ರಿ. ಕಲ್ಲು ಉಪ್ಪು ಹಾಕಿದ್ಮೇಲೆ ಮತ್ತು ಎಲ್ಲ ಸೇರಿಸಿ ಒಂದು ಸರಿ ಎಣ್ಣೆಗೆ ತಿರುವಾಡ್ತೀನಿ ನೋಡ್ರಿ. ಯಾಕೆ ತಿರುವಾಡ್ತೀನಿ ಅಂದರೆ ಇದು ಆಮೇಲೆ ಕಲರ್ ಚೆಂದ ಬರ್ತದ್ರಿ. ಆಮೇಲೆ ಮಸಾಲೆ ಖಾರ ಸ್ವಲ್ಪ ಘಮ ಜಾಸ್ತಿ ಕೊಡ್ತದ್ರಿ. ಡೈರೆಕ್ಟಾಗಿ ಒಂದೇ ಸರಿ ನಾವು ನೀರು ಹಾಕ್ಕೊಂಬಿಟ್ರೆ ಅದು ಕಲರು ಕೊಡೋಂಗಿಲ್ಲ, ಅದು ಚೆಂದಾಗೇನು ಕಾಣಿಸಂಗಿಲ್ಲ ರೀ. ನೀರಾಗಿ ಕಾಣ್ತತಿ. ಅದಕ್ಕೆ ಈ ಹುಣಸೆ ಹುಳಿ ಹಾಕ್ಕೊಂಡಿ ನೋಡ್ರಿ. ಒಂದು ಕಣ್ಣಿ ಬೆಲ್ಲ ಹಾಕಿನಿ ನೋಡ್ರಿ. ಆಮೇಲಿಂದ ಕೊತ್ತಂಬರಿ ಹಾಕಿನಿ ರೀ. ಈಗ ನೋಡ್ರಿ ಕೊತ್ತಂಬರಿ ಹಾಕಿನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪೇ ನೀರು ಸಾಕ್ರಿ. ಯಾಕಂದ್ರೆ ನಾವು ಆಲ್ರೆಡಿ ಹಾಗಲಕಾಯಿ ಚೆಂದಾಗಿ ಹುರಿದೇವಲ್ರಿ. ಈಗ ನೋಡ್ರಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಈಗ ರೊಟ್ಟಿ ಮಾಡಮ್ ಬರ್ರಿ. ನೋಡ್ರಿ ಈಗ ರೊಟ್ಟಿ ಮಾಡೋ ವಿಧಾನ ತೋರ್ಸಾಕತ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯದು ಬೆಳಗ್ಗೆನೇ ರೊಟ್ಟಿ ಬೇಕ್ರಿ ನಮಗೆ. ನಾಷ್ಟ ಮಾಡೋದು ನಾವು ಅಪರೂಪ ರೀ. ರೊಟ್ಟಿ ಇದ್ರೇ ನಮಗೆ ಬೇಷ್ ಆಕೈತ್ರಿ. ಹಾಗಾಗಿ ರೊಟ್ಟಿ ಮಾಡ್ಲಾತ್ತೀನಿ ನೋಡ್ರಿ. ಇವತ್ತು ಮುಂಜಾನೆ ಹಾಗಲಕಾಯಿ ಪಲ್ಯ ಆಮೇಲಿಂದ ರೊಟ್ಟಿ ರೀ, ಬಿಳಿಜಾಳ ರೊಟ್ಟಿ. ಆರೋಗ್ಯಕರವಾದ ರೊಟ್ಟಿ ರೀ, ಹಾಗಲಕಾಯಿ ಪಲ್ಯ ನೋಡ್ರಿ ನಮ್ಮ ಮನ್ಯಾಗ ಇವತ್ತು. ರೊಟ್ಟಿ ಬಡಿ ತೋರ್ಸಾಕತ್ತೀನಿ ನೋಡ್ರಿ. ಅಷ್ಟು ತೋರ್ಸೋಕ್ಕಾಗಲ್ರಿ, ಜಾಸ್ತಿ ಮಾಡ್ತೀನಿ ರೊಟ್ಟಿ. ಹಾಗಾಗಿ ಒಂದೆರಡು ರೊಟ್ಟಿ ಮಾಡೋದು ಮಾತ್ರ ತೋರಿಸಿನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಅದು ನಾವು ಟೈಲ್ಸಲ್ಲಿ ಕೊರೆಸಿರುವಂಥ ಕಲ್ಲು ತೊಗೊಂಡಿನಿ ರೀ ನಾನು. 2 ಹಂಗೆ ಮನೆ ಕಟ್ಟಾಗ ನಾನು ಕೊರೆಸಿ ಇಟ್ಕೊಂಡೇನಿ ರೀ ಫ್ರೆಂಡ್ಸ್. ನಾನು ರೊಟ್ಟಿ ಮಾಡೋಕೆ ಚಪಾತಿ ಮಾಡೋಕೆ ಒಂದು ಬರ್ತದೆ ತಂದು ಕೊರೆಸಿ ಇಟ್ಟೀನಿ ರೀ. ಬರ್ತದ್ರಿ ಅದು ಸ್ಮೂತ್ ಇದ್ರೂ ಕೂಡ ಮಾಡ್ಲಿಕ್ಕೆ ಬರ್ತದ್ರಿ. ಮತ್ತು ನೋಡ್ರಿ ಇಲ್ಲಿ ಲಾಸ್ಟಿಗೆ ಎಲ್ಲ ರೆಡಿ ಆಗೈತ್ರಿ. 4 ಮುಲ್ಲಂಗಿ ಹೆರಚಿ ಇಟ್ಕೊಂಡೇನಿ ರೀ ನಾನು. ಹಾಗಲಕಾಯಿ ಪಲ್ಯನೂ ಮಾಡಿದ್ರಿ. ಧನ್ಯವಾದಗಳು ಫ್ರೆಂಡ್ಸ್.